ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಆ, ಪ್ರಿಯ ವೀಕ್ಷಕರೇ, ನಾನು ಈ ವಿಡಿಯೋದಲ್ಲೇ ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು ಈ ಟೆಟ್ಟಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂತಹ ಅಭ್ಯರ್ಥಿಗಳ ಸಂಖ್ಯೆ ಮತ್ತು ಇದುವರೆಗೂ ನೇಮಕಾತಿ ಆಗಿರ್ತಕ್ಕಂತಹ ಅಭ್ಯರ್ಥಿಗಳ ಸಂಖ್ಯೆ ಮತ್ತು ಹೀಗೆ ಮುಂಬರುವಂತಹ ಒಂದು ನೇಮಕಾತಿಗಳ ಬಗ್ಗೆ ಏನು ಆಸೆಯನ್ನು ಇಟ್ಕೊಂಡಿರ್ತಾರೆ, ಆ ಒಂದು ನೇಮಕಾತಿಯ ಬಗ್ಗೆ ಏನೆಲ್ಲನೂ ಇದೆ, ಮುಂದೆ ಎಷ್ಟೆಷ್ಟು ತಗೊಳ್ತಾರೆ ಏನು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಸಾವಿರವಾಗಿ ಕೊಡ್ತಾ ಹೋಗೋಕ್ಕೆ ನಾನು ಇಷ್ಟಪಡ್ತೇನೆ. 4,47,000 ಜನ ಅಲ್ಲಿ ಅಭ್ಯರ್ಥಿಗಳಲ್ಲಿ ಕೇವಲ 28,000 ಮಂದಿಗೆ ಉದ್ಯೋಗ ಮಾತ್ರ ಸಿಕ್ಕಿರೋದು ನೋಡ್ಬೋದು. ಈ 10 ವರ್ಷದಲ್ಲಿ ಶಿಕ್ಷಕರ ಕೆಲಸ ಸಿಕ್ಕಿದ್ದು 7% ಅಭ್ಯರ್ಥಿಗಳಿಗೆ ಮಾತ್ರ. ಹಾಗೆಯೇ ಇಲ್ಲಿ ನೋಡ್ತಾ ಹೋಗ್ಬೋದು, ಭರ್ತಿ ಮಾಡಲಾದಂಥ ಹುದ್ದೆಗಳು ಎಲ್ಲೆಲ್ಲಿ ಯಾವ್ಯಾವ ವರ್ಷ ಎಷ್ಟೆಷ್ಟು ತಗೊಂಡಿದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಹೋದರೆ, ಓಕೆ, ಇಲ್ಲಿ ನೀವು ನೋಡ್ಬೋದು ಭರ್ತಿ ಮಾಡಲಾದ ಹುದ್ದೆ 2015ರಲ್ಲಿ 1929 ಪ್ರಾಥಮಿಕ ಮತ್ತು 5,976 ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ 1,637 ಮತ್ತು 2018ರಲ್ಲಿ 3,389, 2020ರಲ್ಲಿ 1,994 ಮತ್ತು 2023ರಲ್ಲಿ 13,352 ಹುದ್ದೆಗಳನ್ನು ಇಲ್ಲಿ ತಗೊಂಡಿರ್ತಕ್ಕಂಥದ್ದು ನಾವು ನೋಡ್ಬೋದು. ಓಕೆ, ಈ ಒಂದು ಇದರಲ್ಲಿ ಏನೆಲ್ಲ ಇದೆ, ರಾಜ್ಯದಲ್ಲಿ ಶಿಕ್ಷಕರಾಗುವ ಕನಸು ಹೊತ್ತು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಉತ್ತೀರ್ಣರಾದ ಲಕ್ಷಾಂತರ ಯುವಕರ ಭವಿಷ್ಯ ಈಗ ಅತಂತ್ರವಾಗಿದೆ. ಕಳೆದ ವರ್ಷ 10 ವರ್ಷಗಳ ಅಂಕಿಅಂಶಗಳನ್ನು ಗಮನಿಸಿದರೆ ಅರ್ಹತೆ ಪಡೆದ ಒಟ್ಟು 4,47,000 ಅಭ್ಯರ್ಥಿಗಳಲ್ಲಿ ಕೇವಲ 28,000 ಮಂದಿಗೆ ಮಾತ್ರ ಉದ್ಯೋಗ ಸಿಕ್ಕಿರೋದು ಮತ್ತು ನೇಮಕಾತಿ ಪ್ರಮಾಣವು ಕೂಡ 7% ದಾಟಿಲ್ಲ ಎಂಬುವ ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಲ್ಲಿ ಪ್ರಸ್ತುತ 29,694 ಶಿಕ್ಷಕರ ಹುದ್ದೆಗಳ ಖಾಲಿ ಇವೆ. ಹಾಗೆ ಪ್ರತಿ ವರ್ಷ 10,000 ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳುವುದಾಗಿ ಕೂಡ ಭರವಸೆ ನೀಡಿರ್ತಕ್ಕಂಥದ್ದು ನಾವು ನೋಡಿರ್ಬೋದು. ಈಗ ಸದ್ಯ ರಾಜ್ಯಾದ್ಯಂತ ಸುಮಾರು 51,000 ಅತಿಥಿ ಶಿಕ್ಷಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. 2014-15ರಿಂದ ಗುಣಮಟ್ಟದ ಶಿಕ್ಷಣ ಹೆಸರಿನಲ್ಲಿ TET ಪರೀಕ್ಷೆಯನ್ನು ಕಡ್ಡಾಯಗೊಳಿಸಲಾಗಿದೆ. ಅಂದಿನಿಂದ ಇಂದಿನವರೆಗೂ ಪೇಪರ್ 1, ಪೇಪರ್ 2 ಇಲ್ಲಿ 1,38,856, ಪೇಪರ್ 1 3,08,395, ಪೇಪರ್ 2 ಅಲ್ಲಿ ಉತ್ತೀರ್ಣರಾಗಿದ್ದಾರೆ. BEd ಪದವಿಯೇ ಬೋಧನಾ ತರಬೇತಿ ನೀಡುವಾಗ TET ಪರೀಕ್ಷೆಯ ಅಗತ್ಯವೇನಿದೆ? ನೇಮಕಾತಿ ಮಾಡದಿದ್ದರೆ ಪ್ರತಿ ವರ್ಷ ಈ ಪರೀಕ್ಷೆ ನಡೆಸಿ ನಮಗೆ ಆಸೆ ತೋರಿಸುವುದು ಏಕೆ ಎಂದು ಅಭ್ಯರ್ಥಿಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇತ್ತೀಚೆಗೆ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಕೂಡ ಮಾತನಾಡಿ, ಒಳ ಮೀಸಲಾತಿ ಗೊಂದಲಗಳಿಂದಾಗಿ ನೇಮಕಾತಿ ಪ್ರಕ್ರಿಯೆ ತಡವಾಗಿದೆ ಅಂತೇಳ್ಬಿಟ್ಟು ಕೂಡ ಒಂದು ಆದ ನಂತರ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳೋದಾಗಿ ಕೂಡ ಭರವಸೆಯನ್ನು ನೀಡಿರ್ತಾರೆ. ಅದಕ್ಕಿಂತ ಇನ್ನೂ ಹೆಚ್ಚಿನ ಪ್ರಮುಖವಾದಂಥ ಮಾಹಿತಿ ಏನಪ್ಪ ಅಂತಂದರೆ, ಇನ್ನೂ ಮುಖ್ಯವಾದ ವಿಷಯವೇನಂತಂದರೆ, ಶಿಕ್ಷಣ ಇಲಾಖೆಗಳಲ್ಲಿ ಖಾಲಿ ಇರುವ ಹಲವು ಹುದ್ದೆಗಳ ಜೊತೆಗೆ VRS, ಮರಣ, ನಿವೃತ್ತಿ ಕಾರಣಗಳಿಂದಾಗಲೂ ವಾರ್ಷಿಕವಾಗಿ ಸಾವಿರಾರು ಹುದ್ದೆಗಳು ಸೃಷ್ಟಿಯಾಗುತ್ತಿವೆ. ಇದೆಲ್ಲ ಗೊತ್ತಿದ್ದರೂ ಕೂಡ ಸರ್ಕಾರ ನೇಮಕಾತಿ ಮಾಡಿಕೊಳ್ಳದೆ ಕಣ್ಣಿದ್ದು ಕೂಡನಂತೆ ವರ್ತಿಸುತ್ತಿದೆ. ಇದಕ್ಕೆ TET ಪಾಸಾದ ಅಭ್ಯರ್ಥಿಗಳು ಇಡೀ ಶಾಪವನ್ನು ಕೂಡ ಹಾಕುತ್ತಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನೇಮಕಾತಿ ಮಾತು ಕೊಟ್ಟು ತಪ್ಪಿದ ಸರ್ಕಾರ. ಅಂದರೆ ವಾರ್ಷಿಕ 10,000 ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಎಂದು ಕೂಡ ರಾಜ್ಯ ಸರ್ಕಾರ ಭರವಸೆ ಕೊಟ್ಟಿತ್ತು. ಬಟ್ ಆದರೆ ಇದನ್ನು ಮರೆತು 51,000 ಶಿಕ್ಷಕರನ್ನು ಅತಿಥಿ ಶಿಕ್ಷಕರನ್ನಾಗಿ ನೇಮಕ ಮಾಡಿಕೊಂಡು ಕೆಲಸವನ್ನು ತಗೊಳ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇರ್ತಕ್ಕಂಥ ವಿಷಯ. ಓಕೆ, ಇತ್ತೀಚಿನ ಬೆಳಗಾವಿ ಅಧಿವೇಶನದಲ್ಲಿ ಈ ವಿಷಯದ ಬಗ್ಗೆ ಕೂಡ ಪ್ರಸ್ತಾಪನೆಯನ್ನು ಮಾಡಲಾಯಿತು. ಬಟ್ ಅದಕ್ಕೆ ಸಚಿವ ಮಧು ಬಂಗಾರಪ್ಪ ಅವರು ಶೀಘ್ರವೇ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ತೀವಿ ಅಂತೇಳ್ಬಿಟ್ಟು ಕೂಡ ಹೇಳಿರ್ತಕ್ಕಂಥದ್ದು. ಹೀಗೆ ಈ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಬೋಧನೆ ಬೇಕು ಎಂಬ ಕಾರಣಕ್ಕೆ ಶಿಕ್ಷಕರಿಗೆ ಈ ಅರ್ಹತಾ ಪರೀಕ್ಷೆಯನ್ನು 2014-15 ಶೈಕ್ಷಣಿಕ ಸಾಲಿನಿಂದ ಕೂಡ ಕಡ್ಡಾಯಗೊಳಿಸಿ ಅಂದಿನಿಂದ ಇಂದಿನವರೆಗೂ ಸುಮಾರು
ಮಂದಿ ಇಲ್ಲಿ ಅರ್ಹತೆಯನ್ನು ಪಡೆದಿರ್ತಕ್ಕಂಥದ್ದು. ಬಟ್ ಸಾಕಷ್ಟು ಇದ್ದರೂ ಕೂಡ ಹುದ್ದೆಗಳು ಅಂದಿನಿಂದ ಏನು ಹುದ್ದೆಗಳು ಖಾಲಿ ಇದ್ದರೂ ಕೂಡ ನೇಮಕಾತಿ ಮಾಡಿಕೊಳ್ಳದಲ್ಲೇ ಇರ್ತಕ್ಕಂಥದ್ದು ಇದು ಉದ್ಯೋಗಾಕಾಂಕ್ಷಿಗಳಲ್ಲಿ ಒಂದು ಬೇಸರವನ್ನು ಉಂಟು ಮಾಡಿದೆ. 1,38,856 ಅಭ್ಯರ್ಥಿಗಳು ಏನು ಆಲ್ರೆಡಿ ಹೇಳ್ದಂಗೆ ಅರ್ಹತೆಯನ್ನು ಪಡೆದು ಉದ್ಯೋಗಕ್ಕೋಸ್ಕರ ಪ್ರಾಥಮಿಕ ಶಾಲೆಗಳಲ್ಲಿ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂತಹ ಬೋಧಕ ಹುದ್ದೆಗಳ ಒಂದು ನೇಮಕಾತಿ ಯಾವಾಗ ಅಂತೇಳ್ಬಿಟ್ಟು ಜಾತಕ ಪಕ್ಷಿಗಳಂತೆ ಕಾಯ್ತಾ ಇರ್ತಕ್ಕಂಥ ನಮ್ಮ ಅಭ್ಯರ್ಥಿಗಳನ್ನು ನೋಡಿದರೆ ಒಂಥರ ಬೇಸರವೇ ಆಗುತ್ತೆ. ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಖಾಲಿ ಇರುವ ಎಲ್ಲ ಹುದ್ದೆಗಳ ಭರ್ತಿಗೆ ಮುಂದಾಗಿ ಸರಿಯಾದ ಸಮಯಕ್ಕೆ ಸರಿಯಾಗಿ ನೇಮಕಾತಿಯನ್ನು ಮಾಡಿಕೊಂಡಿದ್ದೇ ಆದಲ್ಲಿ ಒಂದು ಪಾಸ್ ಮಾಡಿಕೊಳ್ತಾ ಇರ್ತಕ್ಕಂಥ ಏನು ಟೆಟ್ಟನ್ನು ಏನು ಪಾಸ್ ಮಾಡ್ಕೊಳ್ತಾ ಇದ್ದಾರೆ ಆ ಒಂದು ಅಭ್ಯರ್ಥಿಗಳಿಗೆ ಒಂದು ಜಾಬನ್ನು ಉದ್ಯೋಗ ಸಿಕ್ಕಿ ಅವರ ಲೈಫು ಕೂಡ ಸೆಟ್ಲಾಗುತ್ತೆ ಅನ್ನೋದು ನನ್ನ ಒಂದು ಉದ್ದೇಶ. ಹಾಗೆಯೇ ನಮ್ಮ ಶಿಕ್ಷಣ ಸಚಿವರು ಭರವಸೆಯನ್ನು ಕೊಡ್ತಾ ಇದ್ದಾರೆ. ಮುಂದೊಂದು ದಿವಸ ಅದು ನಿಜವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಪೂರ್ವ ಸಿದ್ಧತೆಯನ್ನು ಮುಂದುವರಿಸಿ ಇದೇ ಅಲ್ಲದೇ ಮುಂಬರುವಂತಹ ಯಾವುದೇ ಒಂದು ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯೋದ್ರ ಮುಖಾಂತರ ನಮ್ಮ ಒಂದು ಲೈಫನ್ನು ಸೆಟ್ಲ್ ಮಾಡ್ಕೊಳ್ಳೋದ್ರ ಕಡೆ ಗಮನ ಹರಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೂಡ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.